ಬೆಂಗಳೂರಿನಲ್ಲಿ ಆಂಗ್ಲ ನಾಮಫಲಕಗಳ ವಿರುದ್ಧ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಸಮರವನ್ನ ಸಾರಿದ್ದಾರೆ. ಬೆಂಗಳೂರಿನಲ್ಲಿ ಅಖಾಡಕ್ಕಿಳಿದಿದ್ದ ಬಿಬಿಎಂಪಿ ಅಧಿಕಾರಿಗಳು 60-40 ಅನುಪಾತದಲ್ಲಿ ಬೋರ್ಡ್ ಹಾಕದ ಅಂಗಡಿ ಮಾಲೀಕರ ವಿರುದ್ಧ ಸಿಡಿದೆದ್ರು. ಬೋರ್ಡ್ಗಳನ್ನ ತೆರವುಗೊಳಿಸಿದ್ರು. ಇತ್ತೀಚೆಗೆ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ನಾಮಫಲಕದಲ್ಲಿ 60% ಕನ್ನಡ ಕಡ್ಡಾಯ ಕಾಯ್ದೆ ಪಾಸ್ ಆಗಿತ್ತು. ಯಾರು ಹೇಳಿದ ಅರ್ಧ ಹಾಕಕ್ಕೆ? ಯಾರು ನೋಟಿಸ್ ಅಲ್ಲಿ ಏನಿದೆ? ವಾಣಿಜ್ಯ ಮುಂಗಟ್ಟುಗಳಿಗೆ ನೋಟಿಸ್ ನೀಡದೆ ನಿಯಮ ಮೀರಿ ಇಂಗ್ಲಿಷ್ ನಾಮಫಲಕ ತೆಗೆಸಿದ ಅಧಿಕಾರಿಗೆ ಸರ್ಕಾರ ಶಾಕ್ ನೀಡಿದೆ. ಕರ್ತವ್ಯ ಲೋಪದ ಹಿನ್ನೆಲೆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಹಿರಿಯ ಆರೋಗ್ಯ ಪರಿವೀಕ್ಷಕ ಕೆಎಲ್ ವಿಶ್ವನಾಥರನ್ನ ಅಮಾನತು ಮಾಡಲಾಗಿದೆ. ನಟ ದರ್ಶನ್ ತಗಡು ಹೇಳಿಕೆಗೆ ನಿರ್ಮಾಪಕ ಉಮಾಪತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ದೇಹ ತೂಕವಿದ್ರೆ ಸಾಲದು, ಮಾತು ತೂಕ ಇರಬೇಕು. ಅವರು ಹೊಟ್ಟೆ ತುಂಬಿರುವವರು, ನಾವು ಹಸಿವು ಇರೋರು ಅಂತ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಯಾರೇ ತಪ್ಪು ಮಾಡಿದ್ರೂ ಅದು ತಪ್ಪೇ. ಸಿನಿಮಾ ಮೂಲಕ ನಾವು ಉತ್ತಮ ಸಂದೇಶವನ್ನ ನೀಡಬೇಕು ಅಂತ ಹೇಳಿದ್ದಾರೆ. ಇವಾಗ ಸಮಸ್ಯೆಗಳು ಎಲ್ಲ ಕಡೆ ಬರ್ತವೆ ಸರ್, ಬಟ್ ಅದನ್ನು ಹ್ಯಾಂಡಲ್ ಮಾಡೋ ರೀತಿ ಗೊತ್ತಿರಬೇಕು. ಆಮೇಲೆ ಒಬ್ಬ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತೂಕವಾಗಿ ನಡ್ಕೋಬೇಕಾಗ್ತದೆ. ನಾನು ಹಿಂದೆನೇ ಹೇಳಿದ್ದೆ, ದೇಹ ತೂಕ ಇದ್ರೆ ಸಾಲದು, ಮಾತು ತೂಕ ಇರಬೇಕು ಅಂತೇಳಿ. ನಾನು ತಪ್ಪು ಮಾಡೋರು ತಪ್ಪೇ ಬೇರೆ, ಯಾರು ತಪ್ಪು ಮಾಡೋರು ತಪ್ಪೇ ಸರ್ ಹಂಗೆ. ಬಟ್ ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜ್ ಕೊಡಬೇಕು ಹೊರತು ಈ ಥರದ ಕಾಂಟ್ರವರ್ಸಿಯಿಂದ ಮೆಸೇಜ್ ಕೊಡುವಂಥದ್ದು ಮಹಿಳೆಯರಿಗೆ ತೊಂದರೆ ಆಗೋ ರೀತಿ. ಮತ್ತು ಅದೇನೋ ಮಾತಾಡಿದ್ದಾರೆ ಸರ್, ಅದೇನೋ ಅವ್ರನ್ನ ಮಾಡ್ಕೊಳ್ಳಿ ಸರ್, ಏನು ಇದ್ದೇ ಇರ್ತದಲ್ಲ ಸರ್. ಬಟ್ ನೋಡೋಣ ಸರ್ ಯಾಕೆ ಈ ಥರ ರೈವಲ್ರಿ ಆಗ್ತಾ ಇದೆ ಗೊತ್ತಿಲ್ಲ ಸರ್. ಅದೇ ಅವ್ರಿಗೆ ಗೊತ್ತಿರಬೇಕು. ಅವರೆಲ್ಲ ಹೊಟ್ಟೆ ತುಂಬಿರೋರು, ನಾವೆಲ್ಲ ಅಸ್ತಿರೋರು, ಏನು ಗೊತ್ತಾಗ್ತದೆ ಸರ್. ಆ ರೀತಿ ಪದ ಬಳಕೆಗೆ ತಾವೇನು ಅದು ತಪ್ಪು ಸರ್, ಯಾರಾದರೂ ತಪ್ಪಿದೆ. ಮುಂಚೆನೂ ಕೂಡ ನಿಮ್ಮಿಬ್ಬರ ಮುಂದೆ ಹೌದು, ಅದು ಕೂಡ ಏನಾದರೂ ಕಾರಣ ಆಗುತ್ತೆ ಗೊತ್ತಿಲ್ಲ ಮೇಡಮ್, ಅದೇನು ಅವ್ರಿಗೆ ಗೊತ್ತಿರ್ತದೆ. ಮಂಡ್ಯದ ದಿಶಾ ಸಭೆಯಲ್ಲಿ ಸಂಸದೆ ಸುಮಲತಾ ನನಗೆ ಪ್ರಾಣ ಬೆದರಿಕೆ ಇತ್ತು ಅಂತ ಆರೋಪಿಸಿದ್ದಾರೆ. ಅಕ್ರಮ ಗಣಿಗಾರಿಕೆಯ ವಿರುದ್ಧ ಹೋರಾಡಿದ್ದಕ್ಕೆ ನನಗೆ ಪ್ರಾಣ ಬೆದರಿಕೆ ಇತ್ತು. ಇಷ್ಟಾದರೂ ನಾನು ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟವನ್ನ ಮಾಡಿದ್ದೆ. ಅದರ ಪ್ರತಿಫಲವಾಗಿ ಕೆಆರ್ಎಸ್ ಡ್ಯಾಂ ಸುತ್ತಮುತ್ತ ಗಣಿಗಾರಿಕೆ ನಡೀತಾ ಇಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ನನಗೆ ನಿರಂತರ ಒತ್ತಡ ಹಾಗೂ ಬೆದರಿಕೆ, ಪ್ರಾಣ ಬೆದರಿಕೆ ಇದ್ದಾಗಲೂ ಸಹ ಅಕ್ರಮ ಗಣಿಗಾರಿಕೆ ತಡೆಯಲು ನಿರಂತರವಾಗಿ ಹೋರಾಡಿದ ಪರಿಣಾಮ ಮಂಡ್ಯದ ಕೆಆರ್ಎಸ್ ಸುತ್ತಮುತ್ತ ಯಾವುದೇ ರೀತಿಯ ಗಣಿಗಾರಿಕೆ ಚಟುವಟಿಕೆಗಳನ್ನು ನಡೆಸದಂತೆ ರಾಜ್ಯ ಉಚ್ಚ ನ್ಯಾಯಾಲಯವು ಆದೇಶಿಸಿದ್ದು, ಇದು ಪ್ರಾಮಾಣಿಕ ಮತ್ತು ನಿರಂತರ ಹೋರಾಟಕ್ಕೆ ಸಂದ ಜಯವಾಗಿದೆ ಅನ್ನೋದು. ಹಾಸನದಲ್ಲಿ ಬಸ್ ಇಲ್ಲದೆ ನೂರಾರು ವಿದ್ಯಾರ್ಥಿಗಳು ಪರದಾಟವನ್ನ ನಡೆಸಿದ್ರು. ಪ್ರತಿನಿತ್ಯ ಬೇಲೂರಿನಿಂದ ಚಿಕ್ಕಮಗಳೂರಿಗೆ ವಿದ್ಯಾಭ್ಯಾಸಕ್ಕೆ ತೆರಳುವ ವಿದ್ಯಾರ್ಥಿಗಳು ಬಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ಒಂದು ವಾರದಿಂದ ಬೆಳಿಗ್ಗೆ 8ರಿಂದ 9 ಗಂಟೆಯವರೆಗೆ ಚಿಕ್ಕಮಗಳೂರಿಗೆ ಯಾವುದೇ ಬಸ್ಗಳಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗ್ತಾ ಇತ್ತು. ಕೆಎಸ್ಆರ್ಟಿಸಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮಗಳನ್ನ ಕೈಗೊಳ್ಳುತ್ತಿಲ್ಲ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಹೊಸಪೇಟೆಯಲ್ಲಿ ಅಯೋಧ್ಯೆ ರೈಲಿಗೆ ನುಗ್ಗಿ ಬೆಂಕಿ ಹಚ್ಚೋದಾಗಿ ಬೆದರಿಕೆ ಹಾಕಿದ ಪ್ರಕರಣ ನಿನ್ನೆ ವಿಧಾನ ಪರಿಷತ್ನಲ್ಲೂ ಪ್ರತಿಧ್ವನಿಸಿದೆ. ಕಲಾಪದಲ್ಲಿ ಇದೇ ವಿಚಾರಕ್ಕೆ ಗಲಾಟೆಯೂ ಕೂಡ ನಡೆಯಿತು. ಕಲಾಪ ಆರಂಭವಾಗ್ತಾ ಇದ್ದಂತೆ ರಾಮ ಭಕ್ತರಿಗೆ ಧಮಕಿ ಹಾಕಿದ ಬಗ್ಗೆ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರಸ್ತಾಪ ಮಾಡಿದರು. ಈ ಘಟನೆ ನೋಡಿದ್ರೆ ಗೋದ್ರಾ ಹತ್ಯಾಕಾಂಡದ ಮಾತು ನೆನಪಾಗ್ತಾ ಇದೆ ಅಂತ ಕಿಡಿಕಾರಿದರು. ಬಗ್ಗೆ ಸರ್ಕಾರ ಗಮನ ಕೊಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಗಂಭೀರವಾದಂಥ ಚರ್ಚೆ ನಡೀತಾ ಇದೆ. ಅಯೋಧ್ಯೆ ಮೈಸೂರು ರೈಲು ನಿನ್ನೆ ಬಂದು ಹೊಸಪೇಟೆ ಕಡೆ ಬರ್ತಾ ಇದ್ರೆ ದುಷ್ಕರ್ಮಿಗಳು ರೈಲಿಗೆ ನುಗ್ಗಿ ಅಲ್ಲಿ ರೈಲಿಗೆ ಬೆಂಕಿ ಹಾಕ್ತೇವೆ ಅಂತೇಳಿ ಗಲಾಟೆ ಮಾಡ್ತಾರೆ. ರಾಮಭಕ್ತರೆಲ್ಲ ಕೆಳಗಿಳಿಯುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಂಥ ಒಂದು ದಾರುಣವಾದಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಾಗಲೂ ಕೂಡ ಸರ್ಕಾರದಿಂದ ಯಾವುದೇ ಹೇಳಿಕೆ ಬರ್ತಾ ಇಲ್ಲ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹಿಸುವುದು, ಅಯೋಧ್ಯೆ ಮೈಸೂರು ರೈಲಿಗೆ ಹೋಗುವಂಥ ಸಂದರ್ಭದಲ್ಲಿ ದುಷ್ಕರ್ಮಿಗಳ ಅಡ್ಡ ಹಾಕಿ ಅಲ್ಲಿರುವಂಥ ರಾಮಭಕ್ತಿಗೆ ಬೆದರಿಕೆ ಹಾಕುವಂಥ ಘೋರಕೃತ್ಯ ನಡೆದಾಗಲೂ ಕೂಡ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ನನಗೆ ಹರಿಪ್ರಸಾದ್ರ ಮಾತು ನೆನಪಾಗುತ್ತೆ. ಮತ್ತೊಂದು ಗೋಧನ ನಡೆಯುತ್ತೆ ಅಂತೇಳಿ ಹೇಳಿದಂಥ ನೆನಪು ಅವರು
ಅವ್ರು ಹೇಳಿದ್ ನಿಜವಾಗ್ತೇನೋ ಅನ್ನುವಂಥ ಭಾವನೆಗಳು ಇವತ್ತು ರಾಜ್ಯದಲ್ಲಿ ಬಿತ್ತಿರುವಂಥ ವಾತಾವರಣ ಇದೆ. ನಾನು ಆಗ್ರಹ ಪಡ್ತೇನೆ ಸರ್ಕಾರಕ್ಕೆ, ಗೃಹ ಮಂತ್ರಿ ಹೇಳಿದ್ದೀರಿ, ಅಯೋಧ್ಯೆ ಮತ್ತು ಮೈಸೂರಿನ ವಿಶೇಷ ರೈಲಿಗೆ ನುಗ್ಗಿ ಅಲ್ಲಿ ಬೆಂಕಿ ಹಚ್ಚೇನೆ ಅಂತ ಹೇಳುವವರೆಗೂ ಕೂಡ ಆರೋಪಿಗಳನ್ನ ಸರ್ಕಾರ ಹಿಡಿದು ಮತ್ತೆ ಬಿಟ್ಟುಬಿಟ್ಟಿದ್ದಾರೆ. ಇದೆಂತಹ ದಾರುಣ ಪರಿಸ್ಥಿತಿ ಇದು. ಹಾಗಿದ್ರೆ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಯ್ತು ಸರ್ಕಾರದಲ್ಲಿ? ಏಕಾಏಕಿಯಾಗಿ ಕೇಳಿದೆ ಅಂದ್ರೆ ಏಕಾಏಕಿ ನಡೆದಿದೆ. ಏಕಾಏಕಿ ಯಾಕೆ ನಿಯಮ ಇದೆಯಾ? ಅವರು ವಿತೌಟ್ ಪರ್ಮಿಷನ್ ಆಫ್ ದಿ ಚೇರ್, ವಿತೌಟ್ ದಿ ಪರ್ಮಿಷನ್ ಆಫ್ ದಿ ಚೇರ್, ಸರ್ಕಾರಿ ಆಸ್ಪತ್ರೆ ಕ್ವಾರ್ಟರ್ಸ್ನಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಬೋಧನೆ ಆರೋಪ ಕೇಳಿಬಂದಿದೆ. ಕಲಬುರಗಿಯ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮದಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ಕ್ವಾರ್ಟರ್ಸ್ನಲ್ಲಿ ದುಡ್ಡಿನ ಆಮಿಷವೊಡ್ಡಿ ಮತಾಂತರ ಯತ್ನ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಇನ್ನು ಆಸ್ಪತ್ರೆಯ ಕ್ವಾರ್ಟರ್ಸ್ ಬಳಿ ಜಮಾಯಿಸಿದ ಗ್ರಾಮಸ್ಥರು ಅಶ್ವಿನಿ ಮತ್ತು ರುಬಿನಾ ನರ್ಸ್ಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಿಕ್ಕೋಡಿಯಲ್ಲಿ ರಿಪಬ್ಲಿಕ್ ಕನ್ನಡ ವರದಿಯಿಂದ ಕಾಗವಾಡ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದೆ. ಮಲ್ಲಯ್ಯನ ದೇವಸ್ಥಾನದಲ್ಲಿ ಅಧಿಕಾರಿಗಳು ಕನ್ನಡ ಭಾಷೆಯ ನಾಮಫಲಕವನ್ನು ಅಳವಡಿಸಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವ ದೇವಸ್ಥಾನದಲ್ಲಿ ಕನ್ನಡ ಭಾಷೆ ಕಡೆಗಣಿಸಿ ಮರಾಠಿ ಭಾಷೆಗೆ ಆದ್ಯತೆ ನೀಡಲಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ದೇವಸ್ಥಾನದಲ್ಲಿದ್ದ ಮರಾಠಿ ಬೋರ್ಡ್ ತೆರವುಗೊಳಿಸಿ ಕನ್ನಡ ಬೋರ್ಡ್ ಅನ್ನು ಅಳವಡಿಸಿದ್ದಾರೆ. ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಬೇಡರೆಡ್ಡಿಹಳ್ಳಿ ಗ್ರಾಮದಲ್ಲಿ ಬುಡಕಟ್ಟು ಸಂಸ್ಕೃತಿ ಅನಾವರಣಗೊಂಡಿದೆ. ಬುಡಕಟ್ಟು ವೀರಕೋರಿ ಎರಮಂಚ ನಾಯಕ ಸಂಸ್ಥಾನದಲ್ಲಿ 3 ದಿನಗಳ ಕಾಲ ಗುಗ್ಗರಿ ಹಬ್ಬ ಮಹೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಶ್ರೀ ದೊಡ್ಡ ತಿರುಮಲ ದೇವರು ಹಾಗೂ ಕೊತ್ತಲ ಬೊಮ್ಮ ದೇವರು ಸೇರಿ 12 ಪೆಟ್ಟಿಗೆ ದೇವರುಗಳಿಗೆ ಹೊಸಹಳ್ಳಿ ಸಮೀಪ ಗಂಗಾ ಪೂಜೆಯನ್ನ ನೆರವೇರಿಸಲಾಯಿತು. ವ್ಯಾಸಬೀಡರ ಕುಲತಿಲಕ ಹಾಗೂ ವೀರಾಗಿರ್ತಕ್ಕಂಥ ಕೋರಿ ಎರಮಂಚ ನಾಯಕ ಮಹಾಸಂಸ್ಥಾನದಲ್ಲಿ 3 ದಿನಗಳ ಕಾಲ ಗುಗ್ಗರಿ ಹಬ್ಬ ನಡೆಯಿತು. ಇಲ್ಲಿ ವಿಶೇಷವಾಗಿ ಗೋಪೂಜೆಗೆ ಪ್ರಥಮ ಆದ್ಯತೆಯನ್ನು ನೀಡಲಾಗಿದೆ. ಇದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದ 3 ದಿನಗಳ ಗುಗ್ಗರಿ ಹಬ್ಬ. ಇಲ್ಲಿ ವಿಶೇಷವಾಗಿ ಉರುಳಿಯನ್ನು ಗುಗ್ಗರಿಯನ್ನಾಗಿ ಮಾಡಿ ಒಂದು ದೇವರಿಗೆ ಸಮರ್ಪಿಸಲಾಗುತ್ತೆ. ಹಾಗೆಯೇ ದೇವರು ಗಂಗಾ ಪೂಜೆಗೆ ಹೋಗಿ ಗಂಗಾ ಪೂಜೆಯಲ್ಲಿ ಅಯೋಧ್ಯ ರಾಮ ಮಂದಿರದಲ್ಲಿ ಪ್ರಾರ್ಥನೆ ಸಲ್ಲಿಸುವುದಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಮಂದಿರ ಲೋಕಾರ್ಪಣೆ ಆದ ಬಳಿಕ ದಿನೇ ದಿನೇ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆದರೆ ಇವತ್ತು ಅತಿ ಹೆಚ್ಚಾಗಿ ಭಕ್ತರು ಶ್ರೀರಾಮನ ದರ್ಶನವನ್ನು ಪಡೆಯುವುದಕ್ಕೆ ಬಂದಿದ್ದಾರೆ. ಹರಿಯಾಣ ಸೇರಿ ದೇಶದ ನಾನಾ ಭಾಗದಿಂದಲೂ ಬಂದ ಭಕ್ತರು ಶ್ರೀರಾಮನವನ್ನ ದರ್ಶನ ಪಡಿತಾ ಇದ್ದಾರೆ.